ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗ ಏನ್ ನೀವು ತಮ್ಮನೇಲಿ ನೋಡಿ ಬಂದಿದ್ದೀರಾ, ಇವತ್ತು 22/7/2024 ಫೈನಲ್ ಡಿಸಿಷನ್ ಆಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ನೀಟ್ ವಿಚಾರವಾಗಿ. ಅಂದ್ರೆ ನೀಟ್ ಬಗ್ಗೆ ಮಾತಾಡ್ತೀನಿ ಅಂತ ಏನೆಲ್ಲ ಹೇಳಿದ್ರು ಸುಪ್ರೀಂ ಕೋರ್ಟ್. ಫೈನಲ್ ಒಂದು ಡಿಸಿಷನ್ ಬಂದ್ರೆ ಏನೆಲ್ಲ ಆಯ್ತು, ಏನೇನೆಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಆಯ್ತು ಅಂತಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ರೆ ಯಾರಾದ್ರೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಆದಷ್ಟು ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತೀನಿ. ಸರ್, ಇವಾಗ ಏನಪ್ಪಾ ಅಂತಂದ್ರೆ ವಿಷಯ ತಿಳ್ಕೊಳ್ಳೋದಾತಂದ್ರೆ ಇವತ್ತು ರೀನೀಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಡಿಸ್ಕಷನ್ ನಡೀತದ. ಅದೇನಪ್ಪಾ ಅಂತಂದ್ರೆ ನಿಮ್ಗೆ ಆಳೆ ಗೊತ್ತಿರಬಹುದು, ಅಂದ್ರೆ ಸೆಂಟರ್ ವೈಸ್ ರಿಸಲ್ಟ್ ಅನ್ನೋದು ಏನ್ ಬಂತು ವಿತೌಟ್ ಕ್ಯಾಂಡಿಡೇಟ್ ನೇಮ್. ಆ ರಿಸಲ್ಟ್ ಮತ್ತೆ ಮೊದಲೇ ಸರ್ತಿ ಬಿಟ್ಟಿರಕ್ಕಂತ ರಿಸಲ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಏನಾಯ್ತು ಅಂತಂದ್ರೆ ಲೈಕ್ ನಾನು ಒಂದು ರೆಗ್ಯುಲರ್ ವ್ಯೂವರ್ಸ್ ಯಾರ ಇದ್ರೆ ಒಂದು ನೋಡಿರ್ತಾರೆ ವ್ಯೂಸ್, ಅಂದ್ರೆ ಹರಿಯಾಣದಲ್ಲಿ ಏನೇನೆಲ್ಲ ಚೇಂಜಸ್ ಆಗಿತ್ತು ಅಂತಂದ್ರೆ ಫಸ್ಟ್ ಟೈಮ್ ಏನಾದ್ರು ರಿಸಲ್ಟ್ ಬಿಟ್ಟಿದ್ರು ನೋಡ್ರಿ ಅಂತಂದ್ರೆ ಜೂನ್ 4ಕ್ಕೆ. ಓಕೆ, ಜೂನ್ 4ಕ್ಕೆ ಬಿಟ್ಟಾಗ ರಿಸಲ್ಟ್ ಏನಾಗಿತ್ತು ಅಂತಂದ್ರೆ ಹರಿಯಾಣದಲ್ಲಿ ಏನಾಗಿತ್ತು ಅಂತಂದ್ರೆ 700 ಜಾಸ್ತಿ ಒಂದು 8 ಜನಕ್ಕಿಂತ ಏನೋ ಮೇಲೆಗಡೆನ ತಗೊಂಡಿದ್ರು. ಓಕೆ, ಸ್ಟೂಡೆಂಟ್ಸ್ ಆ ಒಂದು ಸೆಂಟರ್. ಓಕೆ, ಹರಿಯಾಣದಲ್ಲಿ ಒಂದು ಸೆಂಟರ್ ಅಲ್ಲಿ. ಬಟ್ ಈ ರಿಸಲ್ಟ್ ಬಂತಲ್ವಾ ನಿನ್ನೆ, ಸೊ ನಿನ್ನೆ ಅನ್ನಕ್ಕಿಂತ ಸ್ಯಾಟರ್ಡೆ ಬಂತಲ್ವಾ, ಸೊ ಅವಾಗ ಒಬ್ನೇ 680ಕ್ಕಿಂತ ಮೇಲ್ಗಡೆ ಇರೋದೇ ಒಬ್ನು. ಓಕೆ, ಒಬ್ನು ಕೂಡ ಜಾಸ್ತಿ ಇಲ್ಲ. ಸೊ ಹಂಗಾಗ್ಬಿಟ್ಟು ಇದ್ರ ಬಗ್ಗೆನೂ ಕೂಡ ಅವ್ರು ಕೇಳ್ತಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಿಜಾವ್ದ ಕೇಳಿದಾಗ ಸೊ ಅದಕ್ಕೆ NTAದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಏನ್ ಕೇಳ್ತಾರಪ್ಪ ಅಂತಂದ್ರೆ ನಿಮ್ಮ ಒಂದು ಟ್ರಾನ್ಸ್ಪರೆಂಟ್ ಏನ್ ಮಾಡ್ತಾರ ಅಂತಂದ್ರೆ ನೀವು ಕ್ವಶನ್ ಪೇಪರ್ನ ಯಾವ ರೀತಿ ತಲುಪಿಸ್ತೀರಾ ಸೆಂಟರ್ಗೆ ಅಂತಂದು ಕೇಳಿದಾಗ ಅವ್ರು ಹೇಳ್ತಾರೆ ಎಲ್ಲಾನು ಕೂಡ ರೆಡಿ ಮಾಡ್ತೀವಿ ಅಂಡ್ ಸೆಕ್ಯೂರ್ ಆಗಿರುವಂತ ಒಂದು ಟ್ರಾನ್ಸ್ಪೋರ್ಟ್ ಮೂಲಕ ಕೆನರಾ ಬ್ಯಾಂಕ್ ಅಥವಾ SB ಬ್ಯಾಂಕ್ ಗೆ ಮಾಡ್ತೀವಿ, ನಾವು ಕಳಿಸ್ತೀವಿ. ಅಲ್ಲಿದ್ದು ಏನಾಗ್ತದೆ ಕ್ವಶನ್ ಪೇಪರ್ ಸೆಂಟರ್ಗೆ ಹೋಗುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಆ ಒಂದು ಸೆಂಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಅದೇ ಹೇಳ್ದಲ್ಲ, ಅದೇ ಹರಿಯಾಣದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವ ರೀತಿ ತಲುಪಿಸ್ತೀನಿ ಅಂತಂದ್ರೆ ಬಟ್ ಒಂದ್ ಸೆಂಟ್ರಲ್ ಏನಾಗಿದೆ ಅಂತಂದ್ರೆ ಒಂದ್ ಎಕ್ಸಾಮ್ ನಿಮ್ದು ನೀಟ್ ಎಕ್ಸಾಮ್ ಬರೆದಿದ್ರ ಒಂದ್ ಅರ್ಧ ಗಂಟೆ ಬರ್ದಿದಾರ ಹುಡುಗರು. ಆಗಿದ್ಮೇಲೆ ಒಂದ್ ಅರ್ಧ ಗಂಟೆ ಆಗುತ್ತೆ. ಓಕೆ, ಅರ್ಧ ಗಂಟೆ ಆಗಿದ್ಮೇಲೆ ಇನ್ನೊಂದು ಕ್ವಶನ್ ಪೇಪರ್ ಕೊಡ್ತಾರಂತ. ಮೀನ್ಸ್ ಲೈಕ್ ಕೆನರಾ ಬ್ಯಾಂಕ್ ಇಂದ ಬಂದಂತ ಕ್ವಶನ್ ಪೇಪರ್ ನ ಒಂದ್ ಅರ್ಧ ಗಂಟೆ ಹುಡುಗರು ಏನ್ ಮಾಡ್ತಾರ ಅಂತಂದ್ರೆ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಬಟ್ ಅದಾದ್ಮೇಲೆ ಗೊತ್ತಾಗುತ್ತೆ ಆಕ್ಚುಲಿ ಅವ್ರಿಗೆ ಆ ಒಂದು ಸೆಂಟರ್ಗೆ SBI ಬ್ಯಾಂಕ್ ಇಂದ ಬರ್ಬೇಕಿತ್ತು ಅಂತ ಕ್ವಶನ್ ಪೇಪರ್. ಬಟ್ ಮಿಸ್ ಆಗಿ ಏನಾಗಿದೆ ಅಂತಂದ್ರೆ ಅಂದ್ರೆ ಕೆನರಾ ಬ್ಯಾಂಕ್ ಇಂದ ಬಂದೈತೆ ಅಂತ ಹೇಳ್ತಾರೆ. ಬಟ್ ಯಾವ್ದೇ ಆಗಿರ್ಲಿ ಸೆಂಟರ್ ಒಂದ್ ನೆನ್ಪಿಡ್ಕೋಬೇಕು, ಕ್ವಶನ್ ಅಂತೂ ಆಲ್ಮೋಸ್ಟ್ ಎಲ್ಲಾನು ಕೂಡ ಸೇಮ್ ಇರ್ತವ. ಸೊ ಅದನ್ನೇ ಮುಂದುವರಿಸಬಹುದಿತ್ತು. ಆಕ್ಚುಲಿ ಏನಕ್ಕೆ ಇವ್ರು ಚೇಂಜ್ ಮಾಡ್ಕೊಂಡ್ರು? ಓಕೆ, SBI ದಿಂದ ಬಂದಿತ್ತು ಅನ್ಕೊಂಡ್ರೆ ಅರ್ಧ ಗಂಟೆ ಹೆಚ್ಚಿಗೆ ತಗೊಂಡಿದಾರ. ಸೊ ಅರ್ಧ ಗಂಟೆ ಹೆಚ್ಚಿಗೆ ತಗೊಂಡಿದಾರ, ಅರ್ಧ ಗಂಟೆ ಆಗಲಿ ಟೈಮ್ ಹೋಗ್ಬಿಟ್ಟತೆ ಇವಾಗ. ಓಕೆ, ಅಂದ್ರೆ ಎಕ್ಸಾಮ್ ಬರೀತಿದ್ರ ಅಂತಂದ್ರೆ ಅರ್ಧ ಗಂಟೆ ಮೊದಲು ಕೆನರಾ ಬ್ಯಾಂಕ್ ಅವ್ರದ್ದು ಕ್ವಶನ್ ಪೇಪರ್ ತಗೊಂಡು ಬರ್ದಿದಾರ. ಅದು ಬೇಡ ಅಂತ ವಾಪಸ್ ಡಿಸ್ಕಾರ್ಡ್ ಮಾಡಿಬಿಟ್ಟು ವಾಪಸ್ SBI ದಲ್ಲಿ ಇರುವಂತದ್ದು ಕ್ವಶನ್ ಪೇಪರ್ ತಗೊಂಡು ಆನ್ಸರ್ ಬರ್ದಿದಾರ. ಬಟ್ ಈ ಒಂದು ಅರ್ಧ ಗಂಟೆ ಡಿಲೇ ಆಗಿದ್ದಕ್ಕೆ ಆಕ್ಚುಲಿ ಟೈಮಿಂಗ್ ಕರೆಕ್ಟ್ ಮೆನ್ಷನ್ ಮಾಡ್ತಿಲ್ಲ, ಬಟ್ ಅರ್ಧ ಗಂಟೆ ಅಂತ ಹೇಳ್ತಿದಾರ. ಆ ಒಂದು ಅರ್ಧ ಗಂಟೆ ಡಿಲೇ ಆಗಿದ್ದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದಾರೆ NTAದವ್ರು. ಸೊ ಓಕೆ, ಇದು ಅರ್ಥ ಮಾಡ್ಕೋಬೇಕು, ಇದು ಎಷ್ಟರ ಮಟ್ಟಿಗೆ ಇನ್ವ್ಯಾಲಿಡ್ ಆಗುತ್ತೆ ಅಂತಂದು. ಯಾಕಂತಂದ್ರೆ ಅರ್ಧ ಗಂಟೆ ಕರೆಕ್ಟ್ ಟೈಮ್ ಕೂಡ ಮೆನ್ಷನ್ ಮಾಡ್ತಿಲ್ಲ. ಈ ಒಂದು ರೀಸನ್ ಇಟ್ಕೊಂಡು ಇದನ್ನ ಗ್ರೇಸ್ ಮಾರ್ಕ್ಸ್ ಕೊಡಬಹುದಿತ್ತ. ಅಂಡ್ ಇನ್ ಕೇಸ್ ಕೊಟ್ಟರು ಕೂಡ ಒಂದ್ ನೆನ್ಪಿಡ್ಕೋಬೇಕು, ಕೆನರಾ ಬ್ಯಾಂಕ್ ಇದ್ದ ಎಕ್ಸಾಮ್ ಬರೋದ್ರೆ ಏನಾದ್ರು ಆಗ್ತಿತ್ತು ಅವ್ರಿಗೆ. ಓಕೆ, ಈಗ ಅರ್ಧ ಗಂಟೆ ಇದನ್ನೆಲ್ಲ ಮಾಡೋಪದ್ಲು ಅಂದ್ರೆ ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಟೋಟಲಿ ಏನೋ ನಡೆದೈತೆ ಅನ್ಸುತ್ತೆ. ಅಂಡ್ ಇದು ಒಂದು ವಿಚಾರ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಗಲೇ ಗೊತ್ತಿರ್ಬೋದು, ಈ ಸರ್ತಿ ಏನಾಗಿದೆ ಅಂತಂದ್ರೆ ಗುಜರಾತ್ ಅಲ್ಲಿ ಒಂದು ಸ್ಟೂಡೆಂಟ್ಸ್ ಏನಾಗಿದಾರೆ ಅಂತಂದ್ರೆ ಅಂದ್ರೆ PUC ಫೇಲ್ ಆಗಿಬಿಟ್ಟು ಇಲ್ಲಿ ಟಾಪ್ ಅಲ್ಲಿ ಬಂದಿದ್ದಾಳೆ. ಓಕೆ, ನೀಟಲ್ಲಿ ಟಾಪ್ ಅಲ್ಲಿ ಬಂದಿದ್ದಾಳೆ. ಇದ್ರ ಬಗ್ಗೆನೂ ಕೂಡ ಮಾತಾಡಿದಾಗ ಅವರು ಕೂಡ ಓಕೆ ಇದನ್ನು ಕೂಡ ಮಾತಾಡ್ತಾರೆ. ಅಂಡ್ ಅದಾದ ನಂತರ ಕೊನೆಗೆ ಫಿಸಿಕ್ಸ್ ಪೇಪರ್ ಬಗ್ಗೆ ಹೇಳಿದ್ರು. ಓಕೆ, ಫಿಸಿಕ್ಸ್ ಪೇಪರ್ ಬಗ್ಗೆ ಅಂತಂದ್ರೆ ಕೆಲವೊಂದಿಷ್ಟು ಚೆಕ್ ಅಥವಾ ಏನಾದ್ರು ಮಾರ್ಕ್ಸ್ ಬಗ್ಗೆ ಅಥವಾ ಕ್ವಶನ್ಸ್ ಏನಾದ್ರು ಚೆಕ್ ಮಾಡೋದಿತ್ತಂದ್ರೆ ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಈ ಫಿಸಿಕ್ಸ್ ಪೇಪರ್ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಒಂದು ಮಾಡೆಲ್ ಅಂತಂದ್ರೆ ಎಕ್ಸಾಮ್ ಬರದಾದ್ಮೇಲೆ ಒಂದು ಫೈನಲ್ ಅಂತ ಕೀ ಆನ್ಸರ್ ಅಂತ ಏನ್ ಮಾಡ್ತಾರೆ NTAದವ್ರು ಬಿಟ್ಟಿದ್ದಾರೆ. ಆ ಒಂದು ಕೀ ಆನ್ಸರ್ ಸರಿಯಾಗಿದ್ಯಾ ತಪ್ಪಾಗಿದ್ಯಾ ಅಂತಂದು ಅಂದ್ರೆ ಸುಪ್ರೀಂ ಕೋರ್ಟ್ ಅವ್ರೆ ಒಂದು ಬಿಡ್ತಾರೆ. ಓಕೆ, IIT ಒಂದು ಬಿಟ್ಟಿದ್ದಾರೆ. ಸೊ ಅದು ಕರೆಕ್ಟ್ ಆಗಿತ್ತು ಅಂತಂದ್ರೆ ಒಂದ್ ಯಾವ್ದೇ ರೀತಿ ರಿಸಲ್ಟ್ ಅನ್ನೋದು ಬರಲ್ಲ. ಇನ್ ಕೇಸ್ ಏನಾದ್ರು ತಪ್ಪೇ ಇತ್ತು ಅಂತಂದ್ರೆ ರಿಸಲ್ಟ್ ಬರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು. ಓಕೆ, ಇನ್ನೊಂದೇನಪ್ಪ ಅಂದ್ರೆ ಕೊನೆಯದಾಗಿ ಒಂದು ಸೆಂಟ್ರಲ್ಲಿ, ಓಕೆ ಎಲ್ಲಪ್ಪ ಅಂತಂದ್ರೆ ರಾಜಸ್ಥಾನದಲ್ಲಿ ಒಂದು ಸೆಂಟರ್ ಅಲ್ಲಿ ಇದ್ರ ಬಗ್ಗೆ ಬಹಳ ಮಾತಾಡ್ತಾರೆ. ಏನಪ್ಪಾ ಅಂತಂದ್ರೆ ಒಂದ್ ಸೆಂಟರ್ ಇದೆ ಅಂತ ತಕ್ಷಣ ಆ ಒಂದು ಸೆಂಟರ್ ಅಲ್ಲಿ ಆ ಒಂದು ಕಾಲೇಜ್ಗೆ ಯಾರ ಪ್ರಿನ್ಸಿಪಲ್ಸ್ ಇರ್ತಾರೋ ಅಥವಾ ಆ ಒಂದು ಟೀಚರ್ಸ್ ಇರ್ತಾರೋ ಆ ಸೆಂಟರ್ ಇರಲ್ಲ. ಓಕೆ, ಆ ಕಾಲೇಜ್ಗೆ ಸಂಬಂಧಪಟ್ಟಾಗಿ ಪ್ರಿನ್ಸಿಪಲ್ ಆಯ್ತು ಟೀಚರ್ಸ್ ಆಯ್ತು ಯಾರು ಇರಬಾರ್ದು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ
ರಾಜಸ್ಥಾನದಲ್ಲಿ ಆ ಸೆಂಟರ್ ಅಲ್ಲಿ ಅವ್ರಿಗೆ ಸ್ಟೂಡೆಂಟ್ಸ್ ಇದಾರ, ಅವ್ರ ಕಾಲೇಜ್ ಪ್ರಿನ್ಸಿಪಲ್ಸ್ ಇದಾರ, ಅವ್ರ ಕಾಲೇಜ್ ಟೀಚರ್ಸ್ ಇದಾರ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಏನೋ ಒಂದು ಅಂದ್ರೆ ಗೋಲ್ಮಾಲ್ ನಡೆದಿದೆ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಮಾತಾಡಿದಾರ. ಸೊ ಇದನ್ನೆಲ್ಲಾನು ಕೂಡ ಮಾತಾಡ್ತಾರೆ, ಬಟ್ ರೀನೀಟ್ ಬಗ್ಗೆ ಎಲ್ಲಾನು ಕೂಡ ಮಾತಾಡಿಲ್ಲ. ಇವಾಗ ಏನ್ ಹೇಳಿದೆ ನಾನು, ಫಿಸಿಕ್ಸ್ ಪೇಪರ್ದ ಕೀ ಆನ್ಸರ್ ನ ಒಂದು IIT ಬಿಟ್ಟಿದಾರ ಸುಪ್ರೀಂ ಕೋರ್ಟ್ ಅಂತ ಹೇಳಿದೆ. ಅದನ್ನ ನಾಳೆ ಚೆಕ್ಔಟ್ ಮಾಡ್ಕೊಂಡು ನಾಳೆ ಒಂದು ಫೈನಲ್ ಡಿಸಿಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ಬಟ್ ಇದನ್ನ ಮಾತಾಡಿದ್ಬೇಕಂತಂದ್ರೆ ಉತ್ತರ ನೋಡೋದು ಅಥವಾ ತಪ್ಪಿದೆಯೋ ಸರಿ ಇದೆ ನೋಡ್ಕೊಳ್ಳೋದು. ಇನ್ ಕೇಸ್ ರಿಸಲ್ಟ್ ಬಂದ್ರು ಕೂಡ ರೀನೀಟ್ ಆಗೋ ಸಾಧ್ಯತೆ ಅಂದ್ರೆ ಎಲ್ಲೋ 1% ಇದೆ, ಬಿಟ್ರೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಅನ್ಕೊಂತೀನಿ. ಯಾಕಂದ್ರೆ ಮಾತಾಡಿದಾರ ಆ ರೀತಿ ಇದಾವೆ. ಇಷ್ಟೆಲ್ಲಾ ನಡೆದಿದ್ರು ಕೂಡ ಕೊನೆಗೆ ಒಂದು ಡಿಸಿಷನ್ ಬರ್ತಾರೆ ನಾಳೆ, ರೀನೀಟ್ ಆಗಲ್ಲ. ನೀವ್ ಎಷ್ಟಾದ್ರೂ ಮಾಡ್ಕೋರಿ, ಅವ್ರು ರೀನೀಟ್ ನಡೆಸಲ್ಲ, ತಿಳ್ಕೊಂಬಿಡಿ. ಯಾಕಂದ್ರೆ ಇಷ್ಟೆಲ್ಲ ನಡೆದ್ರು ಕೂಡ, ಇಷ್ಟೆಲ್ಲ ಡಿಸ್ಕಸ್ ಆದ್ರೂ ಕೂಡ ಕೊನೆಯದಾಗಿ ಇದೆಲ್ಲ ಮಾತುಕತೆ ಏನಕ್ಕೆ ಬೇಕಿತ್ತು, ಮಾರ್ಕ್ಸ್ ಸರಿ ಇದೆ ಎಲ್ಲ ನೋಡ್ಕೋರಿ ಅಂತಂದು ಹೇಳೋ ಬದಲು ನಿಮ್ಗೆ ಈಗೆಲ್ಲ ಗೊತ್ತಾಗಿದೆ. ಅಂದ್ರೆ ಇದು ಒಂದೆರಡು ಸೆಂಟ್ರಲ್ ಅಷ್ಟೇ ಇಷ್ಟೆಲ್ಲ ಮಾತುಕತೆ, ಎಷ್ಟು ಕಡೆ ಇನ್ನೂ ಏನೇನಾಗಿದೆ ಅಂದ್ರೆ ಕಣ್ಣಿಗೆ ಕಂಡಿದ್ದು ಇಷ್ಟು. ಕಣ್ಣಿಗೆ ಕಂಡಿದ್ದೆ ಎಷ್ಟು, ಇನ್ನು ಕಣ್ಣಿಗೆ ಕಾಣಲಾರ್ದೇನು ಎಷ್ಟೆಷ್ಟು ನಡೆದದ್ದು. ಸೊ ಅಂಡ್ ಇನ್ನೊಂದು ಕೂಡ ನಾನು ಹೇಳಿದೆ, ಫ್ರಂಟ್ ಟು ಬ್ಯಾಕ್ ಇರುವಂತ ರಿಸಲ್ಟ್ ಕೂಡ ಸೇಮ್ ಬಂದಿದಾವ ಅಂತಂದ್ರೆ ಇಬ್ಬಿಬ್ರಿಗೆ ಏನಾದ್ರು ಕಾಪಿ ಏನಾದ್ರು ಮಾಡಿದಾರ, ಇದ್ರ ಬಗ್ಗೆ ಕೂಡ ಎಲ್ಲಾನು ಕೂಡ ಡಿಸ್ಕಸ್ ಆಗಿದೆ. ನೋಡೋಣ ನಾಳೆ ಒಂದು ಫೈನಲ್ ಡಿಸಿಷನ್ ಬಂದಿದೆ ಅಂತ ಅನ್ಕೊಂಡು ಕೊನೆಯದಾಗಿ ನಾನು ಹೇಳಕ್ ಇಷ್ಟ ಬರ್ತೀನಿ. ಇಷ್ಟೊಂದು ಸ್ಟೂಡೆಂಟ್ಸ್ ಇದಾರ, ಏನೋ ಪೇಷನ್ಸ್ ನೋಡ್ಬೇಕಂತಂದು ನೀವು ನೀಟ್ ಬರ್ದಿದ್ರ, ಬಟ್ ನೀವೇ ಪೇಷನ್ಸ್ ಆಗ್ತಿದ್ರೋ ಏನಪ್ಪ ಅಂತ ನನಗೆ ಅನಿಸ್ತದೆ. ನೋಡೋಣ, ಸದ್ಯಕ್ಕಂತರೂ ಇಷ್ಟು ಅಪ್ಡೇಟು. ನಾಳೆ ಏನ್ ಬರುತ್ತೆ ಅದು ಫೈನಲ್ ಆಗಿರ್ತದೆ. ಖಂಡಿತ ನಾಳೆ ರಿಸಲ್ಟ್ ಅನ್ನೋದು ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸಿಷನ್ ಅದು ಬರ್ತದ, ಬಂದ ತಕ್ಷಣ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.